ಈ ವಿಷಯ ಹೊರಗೆ ಹೇಳಕ್ಕೂ ಆಗಲ್ಲ, ಒಳಗೆ ಮುಚ್ಚಿಟ್ಕೊಳಕ್ಕೂ ಆಗಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗಲ್ಲ. ಜಾನು ನೋಡಿ, ನೀನು ತಲೆ ಕೆಡಿಸ್ಕೋಬೇಡ. ಅಮ್ಮ ಈ ವಿಷಯನ ಸಿದ್ದೇಗೌಡ್ರ ಹತ್ರ ಹೇಳಿದ್ದಾರೆ. ಸಿದ್ದೇಗೌಡ್ರಿಗೆ ಎಲ್ಲ ವಿಷಯ ಗೊತ್ತು. ಅವರು ಅವನು ಯಾರು ಅಂತ ಹುಡ್ಕೋ ಪ್ರಯತ್ನದಲ್ಲೂ ಇದ್ದಾರೆ. ನೀನೇನು ಬೇಜಾರು ಮಾಡ್ಕೋಬೇಡ. ದೇವ್ರೆ, ನೀನೇ ಇದಕ್ಕೇನಾದ್ರೂ ಮಾಡಬೇಕು. ಈ ಕೆಲಸ ಯಾರು ಮಾಡಿದ್ದಾರೆ ಅಂತ ಸಿಗೋ ಹಾಗೆ ಮಾಡಬೇಕು. ನೋಡು, ನೀನೇನು ಯೋಚನೆ ಮಾಡಬೇಡ. ಆ ದೇವ್ರಿದ್ದಾನೆ, ಅವನ ಇದಕ್ಕೆಲ್ಲ ಪರಿಹಾರ ಹುಡುಕ್ತಾನೆ. ನಾವು ತಿಂಡಿ ತಿನ್ನೋಣ ಬಾ. ಬೇಡ ಜಾನು, ನನಗೆ ಹಸಿವಿಲ್ಲ. ಖುಷಿ ತಿನ್ಲಾ? ಇಲ್ಲ, ಅಮ್ಮನ ಜೊತೆನೆ ಮಾಡ್ತೀನಿ ಅಂತ ತಿಂಡಿ ಮಾಡ್ದಲ್ಲೇ ಕೂತಿದ್ದಾಳೆ. ಅಲ್ಲೇ ಕುಡಿಸ್ ಬಂದಿದ್ದೀನಿ, ಬಾ ಹೋಗೋಣ. ಭಾವನಾ ಅಮ್ಮ, ಇನ್ನು ಏನ್ ಮಾತಾಡ್ತಿದ್ದೀರಾ? ನೀವು ಬರ್ದೇ ಇರೋದ್ ನೋಡಿ ನಾನೇ ಇಲ್ಲಿಗೆ ಬಂದೆ. ಯಾಕೆ ಭಾವನಾ ಅಮ್ಮ ಅಳ್ತಿದ್ದೀರಾ? ಏನಾಯ್ತು? ಏನಿಲ್ಲ ಪುಟ್ಟ. ಗುರುಗಳೇ, ಶುಭವಾಗಲಿ. ಗುರುಗಳೇ, ನೀವು ಹೇಳಿದ ನಿಜನೇ. ನಾನು ಒಂಟಿ ಅಲ್ಲ. ನಾನೀಗಾಗಲೇ ನಾನೊಂದು ಹುಡುಗಿಗೆ ತಾಳಿ ಕಟ್ಟಿವ್ನಿ. ಆದರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗುರುಗಳೇ. ಅದೆಲ್ಲ ನನಗೆ ಗೊತ್ತಿದೆ. ಮುಂದೆ ಏನಾದ್ದು? ಈಗ ನಾನು ಏನು ಮಾಡಿದೆ ಗುರುಗಳೇ? ಈ ಮದುವೆಯಿಂದ ನಾನು ಪಾರಾಗೋದು ಹೆಂಗೆ? ಅಕ್ಕಿ ಅನ್ನ ಆಗಬೇಕಾದ್ರೆ ಉರಿಯಲ್ಲಿ ಬೇಯಲೇಬೇಕು. ಈಗ ನಿರ್ಧಾರ ನಿನ್ನದು. ನಿನ್ನ ಧೈರ್ಯ, ಆತ್ಮವಿಶ್ವಾಸಗಳಿಂದ ನೀನು ಏನು ಬೇಕಾದರೂ ಮಾಡಬಹುದು. ಗುರುಗಳೇ, ಆಗಲೇ ಕಂಟಕ ಅದೇ ಅಂದ್ರಲ್ಲ, ಹಂಗೆ ನೋಡೋದಾದ್ರೆ ನನಗೆ ಈಗಾಗಲೇ ಮದುವೆ ಆಗೋಗಿದೆ. ಅಂದರೆ ಅವ್ರಿಗೇನಾದರೂ ತೊಂದರೆ ಆದದ ಗುರುಗಳೇ? ಅದನ್ನು ನಿನ್ನ ಕುಲಪುರೋಹಿತರು ಹೇಳ್ತಾರೆ. ಒಂದು ವಿಷಯ ನೆನಪಿನಲ್ಲಿಟ್ಕೋ, ನಿನಗೆ ನಿನ್ನ ಪತಿ ಬೇಕೇ ಬೇಕು ಅನ್ನೋದಾದರೆ ನೀನು ಗಟ್ಟಿ ನಿರ್ಧಾರ ಮಾಡಬೇಕು. ನಿನ್ನ ನಿರ್ಧಾರ ನಿನ್ನ ಭವಿಷ್ಯವನ್ನು ಹೇಳುತ್ತೆ. ಗುರುಗಳೇ, ನಾನು ತಾಳಿ ಕಟ್ಟಿದವ್ರಿಗೆ ಈ ವಿಷಯ ಗೊತ್ತಿಲ್ಲ. ನಾನು ಮಾಡಿದ್ದು ಸರಿನೋ ತಪ್ಪೋ ನನಗೊಂದು ಗೊತ್ತಿಲ್ಲ. ಆದರೆ ಈಗ ಅವ್ರಿಗೆ ಆ ವಿಷಯನ ಹೇಳಿದ್ರೆ ಅವ್ರು ನನ್ನ ಒಪ್ಕೊಂಡಾರೆ. ನಾನು ಅವರು ಜೀವನದಲ್ಲಿ ಚೆಂದಾಗಿರ್ಬೇಕು. ಇದಾದ ಗುರುಗಳೇ? ಅಪಘಾತಗಳು ಆಘಾತಗಳನ್ನು ಕೊಡುತ್ತೆ. ಎಚ್ಚರ. ಅಪಘಾತಗಳು ಆಘಾತಗಳನ್ನ ಕೊಡ್ತವೆ ಅಂದರೆ? ವೀಣಾ ಅತ್ತೆ ಬಂದ್ರಾ? ಕಾಫಿ ಮಾಡ್ಕೊಡ್ಲಾ? ನನ್ಗೇನು ಬೇಡಮ್ಮ, ಎಲ್ಲ ಆಫೀಸಿಗೆ ಹೊರಟ್ರ? ಹೋದ್ರು ಅತ್ತೆ.
ಯಾಕೆ ವೀಣಾ ಒಂಥರ ಇದೆಯಾ? ಏನಾಯ್ತು? ಅತ್ತೆ ಬರ್ತಾ ಬರ್ತಾ ಇವ್ರದ್ದು ಯಾಕೋ ಅತಿ ಆಗ್ತಾ ಇದೆ ಅತ್ತೆ. ಇವ್ರು ನಡ್ಕೊಳ್ಳೋದು ನೋಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ನಿನ್ನೆ ರಾತ್ರಿ ಏನು ಕಿತಾಪತಿ ಮಾಡಿದ್ರು ಗೊತ್ತಾ? ಯಾರು? ಸಂತೂನಾ? ನಮ್ಮ ಮನೇಲಿ ಕಿತಾಪತಿನ ಅವ್ರನ್ನ ಬಿಟ್ಟರೆ ಇನ್ನು ಯಾರು ಮಾಡ್ತಾರತ್ತೆ? ಏನ್ ಮಾಡಿದ್ನಮ್ಮ ಅವನು? ಅತ್ತೆ ನಿನ್ನೆ ರಾತ್ರಿ ವೆಂಕಿನೂ ಚಲುವಿನೂ ಊಟ ಮಾಡ್ತಾ ಇದ್ರು. ಇವ್ರು ಬಂದರು, ಮನೇಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಎಲ್ಲದರದ್ದು ಖರ್ಚು ಜಾಸ್ತಿ ಆಗ್ತಾ ಇದೆ, ಈಗ ನೀವು ಇಬ್ಬಿಬ್ರು ಇದ್ದೀರಾ, ಇಬ್ಬರದ್ದು ಪಾಲು ಕೊಡಬೇಕು, ನಿಮಗೋಸ್ಕರ ಮನೇಲಿ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದಾರೆ, ಅದರಿಂದ ಖರ್ಚು ಜಾಸ್ತಿ ಆಗುತ್ತೆ, ಅದು ಇದು ಅಂತೆಲ್ಲ ಅಂದರು. ಪಾಪ ಅವರಿಬ್ಬರಿಗೆ ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಬಿಡಲಿಲ್ಲ. ಚಲ್ವಿ ತುಂಬ ಬೇಜಾರು ಮಾಡ್ಕೊಂಡ್ಲು ಅತ್ತೆ. ಯಾಕೆ ಸಂತು ಈ ಥರ ಎಲ್ಲ ನಡ್ಕೋತಾ ಇದ್ದಾನೆ? ಮಾತಾಡೋಕ್ಕೂ ಮುಂಚೆ ಏನ್ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಪಾಪ ಚೆಲ್ವಿ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಈ ಥರ ಎಲ್ಲ ಮಾತಾಡಿದ್ರೆ ಅವಳು ಏನ್ ತಿಳ್ಕೊಳ್ಳಲ್ಲ ಹೇಳು? ತಿಳ್ಕೊಳ್ಳೋದೇನು ಬಂತು ಅತ್ತೆ, ತುಂಬ ಬೇಜಾರು ಮಾಡ್ಕೊಂಡ್ಲು ಪಾಪ. ಏನು ಗೊತ್ತಾತ್ತೆ, ಇವತ್ತು ಬೆಳಗ್ಗೆ ಹೇಳ್ತಿದ್ದ ಹಾಗೆ ದುಡ್ಡು ತೊಗೊಂಬಂದು ತಗೊಳ್ಳಿ ಇದು ನನ್ನ ಪಾಲಿನು ಅಂತ ಕೊಡೋದಕ್ಕೆ ಬಂದ್ಲು. ಬೇಡ ಅಂತ ಅಂದೆ. ಬಹುಶಃ ಇವತ್ತು ಸಂಜೆ ಕೆಲಸದಿಂದ ಬರ್ತಿದ್ದ ಹಾಗೆ ನಿಮ್ಮ ಹತ್ರ ದುಡ್ಡು ಕೊಡೋದಕ್ಕೆ ಅಂತ ಬರ್ತಾಳೆ. ಹೌದಾ? ಏನಮ್ಮ ಇದು? ಅವಳು ಈಗ ತಾನೇ ಈ ಮನೆಗೆ ಅಡ್ಜಸ್ಟ್ ಆಗ್ತಾ ಇದ್ದಾಳೆ, ಈಗಲೇ ಈ ಥರ ಎಲ್ಲ ನಡ್ಕೊಳ್ಳೋದು ಸರಿ ಕಾಣ್ತಾ ಇಲ್ಲ. ಚೆಲ್ವಿ ಹತ್ರ ನಾನು ಮಾತಾಡ್ತೀನಿ. ಸಂತೋಷ ಹೀಗಾಡ್ತಾನೆ ಅಂತ ನೀನು ಬೇಜಾರು ಮಾಡ್ಕೋಬೇಡ. ಅವ್ನು ಮೊದಲಿಂದಾನೇ ಹೀಗೆ ಅಲ್ವಾ? ಅದು ನನಗೆ ಗೊತ್ತಿರೋದೇ ಅತ್ತೆ. ಆದರೆ ಪಾಪ ಚಲ್ವಿಗೆ ಇದೆಲ್ಲ ಹೊಸ್ತು. ಅವಳು ಈಗ ಈ ಮನೆ ಸೊಸೆ. ಇಷ್ಟು ದಿನ ವೆಂಕಿ ಹತ್ರ ಹೇಗೋ ನಡ್ಕೋತಿದ್ರು ಅಂತ ಈಗ ಚಲ್ವಿ ಬಂದ್ಮೇಲೂ ಹಾಗೆ ನಡ್ಕೊಳಕ್ಕಾಗತ್ತಾ ಹೇಳಿ? ಸರಿ ಬಿಡು, ಚೆಲ್ವಿ ಹತ್ರ ನಾನು ಮಾತಾಡ್ತೀನಿ. ಮೊದಲು ನಮ್ಮನೆಯವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಆ ಗುರುಗಳು ಯಾಕಂಗಂದ್ರು? ಅಪಘಾತದಿಂದ ಆಗತ್ತ ಅಂದ್ರು. ಯಾವ ಅರ್ಥಕ್ಕೆ ಹಂಗಂದಿರ್ಬೋದು? ಸಿದ್ದು, ಏನು ಯೋಚನೆ ಮಾಡ್ತಾ ಕೂತ್ಬಿಟ್ರಿ? ಏನಿಲ್ಲ ಅದಕ್ಕೆ, ಅದೇ ಆ ಗುರುಗಳು ಸಿಕ್ಕಿದ್ರಲ್ವಾ, ಅದನ್ನ ನೆನಪಿಸ್ಕೋತಾ ಇದ್ದೆ. ಆ ಗುರುಗಳು ಸಿಕ್ಕಿದ್ದು ಒಂಥರ ಒಳ್ಳೇದಾಯ್ತು ಅನ್ಸುತ್ತೆ ಅದಕ್ಕೆ. ಯಾಕೆ ಹಾಗೆ ಹೇಳ್ತೀರಾ? ಅದೇ ಅದಕ್ಕೆ ಆ ಗುರುಗಳು ನಮ್ಮ ಮದುವೆಗೆ ಅದೇನೋ ಕಂಟಕ ಅದೇ ಅಂತ ಬಿಟ್ಟು ಹೇಳಿದ್ರಲ್ವಾ, ಈಗ ಮನೆಯವರೆಲ್ಲರೂ ಈ ಮದುವೆ ಮಾಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆ ಗುರುಗಳನ್ನ ಆ ದೇವರೇ ಕಳಿಸಿರ್ಬೇಕು. ಒಟ್ಟಿನಲ್ಲಿ ಈ ಮದುವೆ ಆಗೋದಿಲ್ಲ ಅಲ್ವಾ ಅದಕ್ಕೆ? ಹಾಗೆಲ್ಲ ಹೇಳೋಕ್ಕಾಗಲ್ಲ ಸಿದ್ದು. ಯಾಕೆಂದರೆ ಸಮಸ್ಯೆ ಇದೆ ಅಂತ ಅಂದಮೇಲೆ ಅದಕ್ಕೆ ಪರಿಹಾರನೂ ಇದ್ದೇ ಇರುತ್ತೆ. ಅಷ್ಟಕ್ಕೂ ನಿಮ್ಮ ಮನೆ ಕುಲಪುರೋಹಿತರನ್ನ ಕರೆಸಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಅಂತ ಗುರುಗಳೇ ಹೇಳಿದ್ರಲ್ವಾ. ಅಂದಮೇಲೆ ಮನೆಯವರು ಕುಲಪುರೋಹಿತರನ್ನ ಕರೆಸ್ತಾರೆ. ಈ ಸಮಸ್ಯೆನ ಹೇಗೆ ಬಗೆಹರಿಸೋದು ಅಂತ ನೋಡ್ತಾರೆ, ಬಗೆಹರಿಸ್ತಾರೆ. ಅಲ್ಲ ಸಿದ್ದು, ಹೇಗಿದ್ರು ನೀವು ಪೂರ್ವಿನ ಮದುವೆ ಆಗ್ತಿಲ್ವಲ್ಲ, ಅಂದಮೇಲೆ ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಗುರುಗಳು ನೀವು ಮದುವೆ ಆದರೆ ಮೊದಲನೇ ಹೆಂಡತಿಗೆ ಕಂಟಕ ಇದೆ ಅಂತ ಹೇಳಿದ್ರು. ಸೊ ಭಾವನಾ ಅವ್ರಿಗೇನಾದರೂ ತೊಂದರೆ ಆಗ್ಬೋದು ಅಂತ ಹೆದರ್ಕೋತಾ ಇದ್ದೀರಾ ಸಿದ್ದು? ಅಯ್ಯೋ ಅದಕ್ಕೆ ನಾನು ಈಗಾಗಲೇ ಅವ್ರಿಗೆ ತಾಳಿ ಕಟ್ಬಿಟ್ಟಿವ್ನಿ. ಈಗ ಅವ್ರು ನನ್ನ ಹೆಂಡತಿ, ಅವ್ರಿಗೆ ಯಾವ ತೊಂದರೆನೂ ಆಗ್ಬಾರ್ದು. ಆಗೋಕ್ಕೆ ನಾನು ಬಿಡೋದು ಇಲ್ಲ. ಅದೇನು ಪೂಜೆ ಹೇಳ್ತಾರೋ ಅದನ್ನೆಲ್ಲ ಮಾಡ್ತೀನಿ. ನನ್ನ ಭಾವನೆ ಅವ್ರಿಗೋಸ್ಕರ ಎಲ್ಲ ಮಾಡ್ತೀನಿ. ಡೇ ಮರುಗೂಡ, ಆ ಪುರೋಹಿತರು ಒಂಟ್ರ ಕೇಳಲ್ಲ ವಸಿ? ಅವಾಗಲೇ ಮಾಡಿದ್ದೆ ಅಪ್ಪಯ್ಯ, ಇನ್ನೇನು ಬಂದ್ಬಿಡ್ತಾರೆ. ಅಪ್ಪಯ್ಯ, ಪುರೋಹಿತರು ಬಂದರು. ನಮಸ್ಕಾರ ಪುರೋಹಿತರೆ. ನಮಸ್ಕಾರ. ಏನು ಗೌಡ್ರೆ, ತುರ್ತಾಗಿ ಬರೋದಕ್ಕೆ ಹೇಳಿದ್ರಿ, ಏನು ವಿಷಯ? ಪುರೋಹಿತರೆ, ಅದು ವಿಷಯ ವಸಿ ಗಂಭೀರವಾಗದೆ. ನನ್ನ ಮಗ ದೇವಸ್ಥಾನಕ್ಕೆ ಹೋದಾಗ ಅಲ್ಲೊಬ್ಬರು ಸ್ವಾಮೀಜಿಗಳು ಸಿಕ್ಕಿದ್ರಂತೆ. ನೀನು ಈ ಮದುವೆ ಆಗೋದ್ರಿಂದ ಏನೋ ತೊಂದರೆ ಆಗ್ತದೆ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ, ನಾವು ಪತ್ರಿಕೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಎಲ್ಲರಿಗೂ ಹಂಚಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಹಿಂಗೆಲ್ಲ ಅಂದ್ರಲ್ಲ ಅಂದ್ಬಿಟ್ಟು ಮನ್ಸ್ಕೋಸಿ ಸಮಾಧಾನವೇ ಇಲ್ಲ.
ಆಮೇಲೆ ಆ ಸ್ವಾಮೀಜಿಗಳು ಇನ್ನೊಂದು ವಿಷಯ ಹೇಳೋದಂತೆ, ನಿಮ್ಮ ಕುಲಪುರೋಹಿತರನ್ನ ಕರೆಸಿ ಕೇಳಿ ಅವ್ರು ಇದಕ್ಕೆಲ್ಲ ಏನಾದರೂ ಪರಿಹಾರ ಹೇಳ್ತಾರೆ ಅಂತ ಅಂದ್ರಂತೆ. ಅದಕ್ಕೆ ನಾವು ನಿಮ್ಮನ್ನು ಕರೆಸಿರೋದು. ದಯವಿಟ್ಟು ನೀವು ಕೂಲಂಕುಷವಾಗಿ ನೋಡಿ ನಮ್ಗೆ ಇದಕ್ಕೆಲ್ಲ ಏನಾದರೂ ಒಂದು ಪರಿಹಾರ ಹೇಳಬೇಕು. ಆಗಲಿ ಗೌಡ್ರೆ, ಮೊದಲು ನಿಮ್ಮ ಹುಡುಗನ ಜಾತಕ ಕೊಡಿ, ನೋಡಿ ಹೇಳ್ತೀನಿ. ತಂದೆ. ಗೌಡ್ರೆ, ನಿಮ್ಮ ಹುಡುಗನ ಜಾತಕದಲ್ಲಿ ಮದುವೆ ಆಗೋ ಹುಡುಗಿಗೆ ಕಂಟಕ ಇದೆ. ಆ ಗುರುಗಳು ಸರಿಯಾಗಿ ಹೇಳಿದ್ದಾರೆ. ಪುರೋಹಿತರೆ, ಯಾರೂ ನಮ್ಗೆ ಈ ಸತ್ಯ ಹೇಳಲೇ ಇಲ್ಲ ಪುರೋಹಿತರೆ. ನೋಡಿ, ನಾವು ಹೆಣ್ಣು ನೋಡೋಕೆ ಹೋಗುವಾಗೂ ಜಾತಕ ತೋರಿಸಿದ್ವಿ, ಮದುವೆ ಡೇಟ್ ಫಿಕ್ಸ್ ಮಾಡೋಕೆ ಹೋಗುವಾಗೂ ಜಾತಕ ತೋರಿಸಿದ್ವಿ, ಯಾರೂ ಹೇಳಲಿಲ್ಲ. ಈಗೆಲ್ಲ ಹಿಂಗೆ ಹೇಳ್ತಾವ್ರೆ. ನಮ್ಮ ಮನಸ್ಸಿಗೆ ಸಮಾಧಾನನೇ ಇಲ್ಲ ಪುರೋಹಿತರೆ. ಗೌಡ್ರೆ, ನಿಮ್ಮ ಹುಡುಗದ ಜಾತಕನ ಮೊದಲೇ ನನಗೆ ಕೊಟ್ಟಿದ್ರೆ ನಾನು ಇದನ್ನೇ ಹೇಳ್ತಾ ಇದ್ದೆ. ಅಯ್ಯೋ, ನನ್ನ ತಮ್ಮನ ಮದುವೆ ಏನು ಕಂಟ್ಕ ಇಲ್ಲದೆ ಎಲ್ಲ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡ್ರೆ ಇದೇನಪ್ಪ ಹಿಂಗಾಗೋಯ್ತು. ಪುರೋಹಿತ್ರೆ, ಇದಕ್ಕೇನಾದರೂ ಪರಿಹಾರ ಹೇಳಿ. ನೋಡಮ್ಮ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಮದುವೆ ಆಗೋ ಹುಡುಗನ ಕೈಲಿ ಮೃತ್ಯುಂಜಯಮ ಹೋಮ ಮಾಡಿಸಿ 7 ಜನ ಕನ್ಯೆಯರಿಗೆ ಅರಿಶಿಣ, ಕುಂಕುಮ, ಮಡ್ಲಕ್ಕಿ, ಸೀರೆ ಕೊಡಬೇಕು. ಅದಾದ ಮೇಲೆ ಒಂದು ಬಾಳೆಕಂಬ ನೆಟ್ಟು ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಅವನ ಕೈಯಿಂದಲೇ ಅದನ್ನು ಕಡಿಸ್ಬೇಕು. ಇಷ್ಟೆಲ್ಲ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಾ? ನೋಡಮ್ಮ, ನಾವು ಆ ದೇವರ ಮೇಲೆ ನಂಬಿಕೆ ಇಟ್ಟು ಪೂಜೆ ಶುರು ಮಾಡೋಣ. ಶಿವನ ಅನುಗ್ರಹ ಇದ್ದರೆ ಎಂಥ ಸಮಸ್ಯೆ ಆದರೂ ಸರಿ, ಗಾಳಿಗೆ ತೂರು ಹೋಗ್ಬಿಡುತ್ತೆ. ಶಿವ ಇದ್ದಾನೆ, ಪ್ರತಿಯೊಂದು ಸಮಸ್ಯೆಗೆ ಅವನು ಪರಿಹಾರ ಕೊಡ್ತಾನೆ ಅನ್ನೋ ನಂಬಿಕೆ ನಿಮಗೆ ಬಲವಾಗಿರಬೇಕಷ್ಟೇ. ಸರಿ ಪುರೋಹಿತರೆ, ನೀವು ಹೇಳ್ದಂಗೆ ಆಗಲಿ. ನಾಳಿಕೆ ನಾವು ಪೂಜೆಗೆಲ್ಲ ತಯಾರಿ ಮಾಡ್ಕೊಂಡ್ಬಿಡ್ತೀವಿ. ಬಿರಿನ್ ಬಂದು ನೀವು ನಮಗೆ ಪರಿಹಾರ ಮಾಡಿಕೊಟ್ಬಿಟ್ರೆ ಸಾಕ್ರ. ಗೌಡ್ರೆ, ಅದಕ್ಕೂ ಮುಂಚೆ ನಿಮ್ಮ ಹುಡುಗ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಶ್ರಾವಣ ಮಾಸ ಆಗಿರೋದ್ರಿಂದ ಶ್ರಾವಣ ಶನಿವಾರ ಬೆಳಗ್ಗೆ 7 ಗಂಟೆಗೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕ್ಕೊಂಡು ಬರಬೇಕು. ಆಮೇಲೆ ಮನೆಗೆ ಬಂದು ಪೂಜೆ ಶುರು ಮಾಡಬೇಕು. ಆಯ್ತಾ? ಹಾಗೆ ಮಾಡ್ತೀವಿ. ಮರುಗೌಡ, ಎಲ್ಲ ಅವನ ಕೈಲಿ ನೀನೇ ನಿಂತ್ಕೊಂಡು ಮಾಡಿಸ್ಕೋಲ್ಲ? ಮಾಡಿಸ್ತೀನಿ ಕಣಪ್ಪಯ್ಯ. ಏ ಮುದ್ದಮ್ಮ, ನೀನು ನನ್ನ ಬಿಟ್ಟು ಹೋಗ್ತಿದ್ಯಾ? ನಾನೇನು ಬಿಟ್ಟು ಹೋಗ್ತಿಲ್ಲ. ಭಾವನ ಅಮ್ಮ ಇರ್ತೀನಿ ಅಂದರೆ ನಾನು ಇರ್ತೀನಿ. ನೋಡಿದ್ಯಾ ಅಕ್ಕ, ಇವಳು ಎಷ್ಟು ಚೂಟಿದ್ದಾಳೆ ಅಂತ. ಅಕ್ಕ, ಇನ್ಮೇಲೆ ಏನೇ ಇದ್ರು ಪ್ಲೀಸ್ ನನ್ನ ಹತ್ರ ಹೇಳ್ಕೊ. ಒಬ್ಳೆ ಕೊರಗಬೇಡ. ಆಮೇಲೆ ನನಗೆ ಅನುಮಾನ ಬಂದಿದ್ದ ಥರ ಬೇರೆಯವ್ರಿಗೆ ಬಂದರೆ ಕಷ್ಟ ಆಗುತ್ತೆ. ನಾನೇನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ತಾನೆ? ಸರಿ ಜಾನು. ಖುಷ್ಪುಟ, ಜಯಂತ್ ಅವರೇ, ನಾವೇನು ಹೊರಡ್ತೀವಿ? ನೀವು ಬರಲಿ ಅಂತಾನೆ ಕಾಯ್ತಾ ಇದ್ವಿ, ಹೇಳಿ ಹೋಗೋಣ ಅಂತ. ಅಲ್ಲ, ಇಷ್ಟು ಬೇಗ ಯಾಕೆ ಹೊರಡ್ತಾ ಇದ್ದೀರಿ? ನಾನು ಇನ್ನೂ ಜೊತೆ ಮಾತಾಡೋದು ಎಷ್ಟೊಂದಿದೆ, ಆಟ ಆಡೋದು ಎಷ್ಟೊಂದಿದೆ. ಒಂದು 2 ದಿನದವ್ರು ಇದ್ದು ಹೋಗ್ಬೋದಿತ್ತಲ್ವಾ? ನಾನು ಅದನ್ನೇ ಹೇಳಿದೆ, ಆದರೆ ಅಕ್ಕ ಒಪ್ಪಲೇ ಇಲ್ಲ. ಯಾಕೆ? ನಿಮ್ಗೆ ಇಲ್ಲೇನಾದರೂ ಸಮಸ್ಯೆ ಆಯ್ತಾ? ಅಯ್ಯಯ್ಯೋ, ಹಾಗೇನಿಲ್ಲ. ನಾನು ಆಫೀಸಲ್ಲಿ 2 ದಿನ ರಜಾ ತೊಗೊಂಡಿದ್ದೀನಿ. ಅದು ಇವತ್ತಿಗೆ ಮುಗಿಯುತ್ತೆ. ಖುಷಿನೂ ಸ್ಕೂಲಿಗೆ ಹೋಗ್ಬೇಕಲ್ವಾ? ನಾವೀಗ ಹೊರಟ್ರೆ ಮನೆ ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಎಲ್ಲ ಹೇಳಿದ್ಮೇಲೆ ನಾನು ಇನ್ನೇನು ಹೇಳಲಿ? ಬೈದವೆ, ಇದು ತಗೊಳ್ಳಿ. ನೀವು ಹೋಗ್ಬೇಕಾದ್ರೆ ಕೊಡಬೇಕು ಅಂತ ತಂದಿದ್ದೆ. ಈಗಲೇ ಕೊಡಬೇಕಾಗ್ಬೋದು ಅಂತ ನಂಗೆ ಗೊತ್ತಿರಲಿಲ್ಲ. ದಯವಿಟ್ಟು ತಗೊಳ್ಳಿ. ಎಲ್ಲ ಯಾಕೆ? ಇದು ನಮ್ಮಿಬ್ಬರ ಕಡೆಯಿಂದ ನಿಮಗೆ ಗಿಫ್ಟ್ ಅಂತ ಇಟ್ಕೊಳ್ಳಿ. ಆಮೇಲೆ ಖುಷಿ ಪುಟ್ಟ,
ನಿನಗೇನು ತಂದಿದ್ದೀನಿ ಗೊತ್ತಾ? ಅಂತೂ ಡೆಫಿನೆಟ್ಲಿ ಮಿಸ್ ಮಾಡ್ಕೊತೀನಿ. ಹಾಗಾದ್ರೆ ನಿಮಗೆ ಇನ್ನೂ 2 ಮುತ್ತು ಕೊಡ್ತೀನಿ. ನಿಮ್ ಸರಿ ನಾನು ಬರೋವರೆಗೂ ನೆನ್ಪಿಟ್ಕೊಳ್ಳಿ. ನೋಡಿ, ರಜಾ ಇದ್ದಾಗೆಲ್ಲ ಬರ್ತಾ ಇರಿ. ನೀವು ಬಂದರೆ ಜಾನ್ವರಿಗೂ ತುಂಬ ಖುಷಿ ಆಗುತ್ತೆ, ಕಂಪ್ನಿ ಸಿಕ್ಕಾಗೂ ಆಗುತ್ತೆ. ಕೇಳಿಸ್ಕೊಂಡೆ ತಾನೇ ಅವ್ರು ಹೇಳಿದ್ದು. ಮರಿಬೇಡ, ಆಗಾಗ ಬರ್ತಾನೆ ಇರಬೇಕು. ಸರಿ ಜಾನ್. ಬಸ್ ಸ್ಟ್ಯಾಂಡ್ ಬರೀ ಬಿಟ್ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ, ನಾವು ಆಟೋನಲ್ಲೇ ಹೋಗ್ತೀವಿ. ಬರ್ತೀವಿ. ಖುಷಿ, ಹೊರಡೋಣ. ಬಾಯ್. ಬಾಯ್. ನಿಮ್ಮ ಹುಡುಗನ ಜಾತಕದಲ್ಲಿ ಮದುವೆ ಆಗೋ ಹುಡುಗಿಗೆ ಕಂಟಕ ಇದೆ. ಗೌಡ್ರೆ, ನಿಮ್ಮ ಹುಡುಗನ ಜಾತಕನ ಮೊದಲೇ ನನಗೆ ಕೊಟ್ಟಿದ್ರೆ ನಾನು ಇದನ್ನೇ ಹೇಳ್ತಾ ಇದ್ದೆ. ಮದುವೆ ಆಗೋ ಹುಡುಗನ ಕೈಲಿ ಮೃತ್ಯುಂಜಯಮ ಹೋಮ ಮಾಡಿಸಿ 7 ಜನ ಕನ್ಯೆಯರಿಗೆ ಅರಿಶಿಣ ಕುಂಕುಮ ಮಡ್ಲಕ್ಕಿ ಸೀರೆ ಕೊಡಬೇಕು. ಅದಾದ ಮೇಲೆ ಒಂದು ಬಾಳೆಕಂಬ ನೆಟ್ಟು ಅವನ ಕೈಯಲ್ಲಿ ತಾಳಿ ಕಟ್ಟಿಸಿ ಅವನ ಕೈಯಿಂದಲೇ ಅದನ್ನು ಕಡಿಸ್ಬೇಕು. ಸಿಂಚನ, ಯಾಕೆ ಇವತ್ತಿನ್ನು ಮನೇಲೆ ಕೂತಿದೀಯಾ? ನಿನ್ ತಮ್ಮನ ಮದುವೆ ತಯಾರಿಗೆ ಹೋಗಲ್ವಾ? ಮಾತಾಡಿದ್ರೆ ಮುತ್ತು ಉದ್ರೋಗುತ್ತೆ ಅನ್ನೋ ಥರ ಆಡ್ತಾನೆ. ಕೇಳಿದ್ರೆ ಉತ್ತರ ಕೊಡೋಕ್ಕಾಗಲ್ಲ. ನಿನ್ನನ್ನೇ ಕೇಳ್ತಿರೋದು. ಏನಾಯ್ತು? ಯಾಕೆ ಸಿಂಚನ ಒಂಥರ ಇದೆಯಾ? ಏನಾಯ್ತು? ಅತ್ತೆ, ಸಿದ್ದು ಮದ್ವೆ ಆಗೋ ಹುಡುಗಿಗೆ ಕಂಟಕ ಇದೆಯಂತೆ. ಏನ್ ಹೇಳ್ತಾ ಇದೆಯಾ ಸಿಂಚನ? ಹೌದು ಅತ್ತೆ, ನಮ್ಮ ಕುಲಪುರೋಹಿತರು ಸಿದ್ದು ಜಾತಕ ನೋಡಿ ಅವ್ನ ಮದ್ವೆ ಆಗೋ ಹುಡುಗಿಗೆ ಕಂಟಕ ಇದೆ ಅಂತ ಹೇಳಿದ್ರು. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಮ್ಮ? ನೀವ್ ಇದಕ್ಕೂ ಮುಂಚೆ ಜಾತಕನ ಎಲ್ಲೂ ತೋರಿಸಿಲ್ವಾ? ತೋರ್ಸಿದ್ವಿ ಅತ್ತೆ, ಆಗ ಎಲ್ರು ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಆದ್ರೆ ಈಗ ನಮ್ಮ ಕುಲಪುರೋಹಿತರು ಜಾತಕ ನೋಡಿ ಈಗ ಹೇಳ್ತಿದ್ದಾರೆ. ಈ ಕಂಟಕ ನಿವಾರಣೆಗೆ ಪರಿಹಾರ ಏನಾದ್ರೂ ಹೇಳಿದಾರಮ್ಮ? ಹೇಳಿದ್ದಾರೆ ಅತ್ತೆ. ಶ್ರಾವಣ ಶನಿವಾರ ಸಿದ್ದು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು 7 ಜನ ಕನ್ಯೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಬಾಳೆ ಕಂಬಕ್ಕೆ ಪೂಜೆ ಮಾಡಿಸಿ ಅವನ ಕೈಯಿಂದ ತಾಳಿ ಕಟ್ಸಿ ಅದನ್ನ ಕಟ್ಸಕ್ ಹೇಳಿದ್ದಾರೆ. ಇದನ್ನೆಲ್ಲ ಕೇಳ್ತಾ ಇದ್ರೆ ತುಂಬಾನೇ ಟೆನ್ಷನ್ ಆಗ್ತದೆ ಅತ್ತೆ. ಸಿದ್ದು ಮದ್ವೆ ಏನು ಯೋಚನೆ ಇಲ್ಲದೆ ಗ್ರ್ಯಾಂಡ್ ಆಗತ್ತೆ ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ವಿ. ಆದ್ರೆ ಈಗ ನೋಡಿದ್ರೆ ಹೀಗೆ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ತೋಚ್ತಾನೆ ಇಲ್ಲ. ಯೋಚನೆ ಮಾಡ್ಬೇಡ ಸಿಂಚನ. ಒಂದು ಶುಭ ಕಾರ್ಯ ಅಂದ್ಮೇಲೆ 100 ವಿಘ್ನಗಳು ಬರೋದ್ ಸಹಜ. ಅದನ್ನೆಲ್ಲ ದಾಟಿ ಹೋದ್ರೇನೆ ಎಲ್ಲ ಸರಿ ಹೋಗೋದು. ಈಗ ಪರಿಹಾರ ಹೇಳಿದಾರಲ್ವಾ, ಅದನ್ನ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನೀನ್ ಚಿಂತೆ ಮಾಡ್ಬೇಡ, ಸುಮ್ನಿರು. ಸಿಂಚನ, ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ನೀನು ಸಂತೋಷವಾಗಿರೋ ನಿನ್ನ ಮನಸ್ಥಿತಿನ ಹಾಳು ಮಾಡ್ಕೋಬೇಡ. ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ.